ನಿಸರ್ಗನ್ನು ಕಡಿಮೆಗೆ ಕಳ್ಳರಂತೆ ನುಗ್ಗಿ ಕದ್ದು ಮುಚ್ಚಿ ಕುಳಿತು ಹೊಂಚು ಹಾಕಿ ಪ್ರವೇಶ ದ್ವಾರದಲ್ಲೇ ಅಡ್ಡಗಟ್ಟಿ 26 ಜನರನ್ನು ಹತ್ಯೆ ಮಾಡಿದ್ದ ಒಂದು ಭೀಕರ ವಿಷಯ ಎನ್ಐಎ ತನಿಖೆಯ ವೇಳೆ ಬಟಾಬಯಲಾಗಿದೆ. ಘಟನಾ ಸ್ಥಳದಲ್ಲಿಯೇ ಸಾಕ್ಷ್ಯ, ಮೃತರ ಕುಟುಂಬದ ಹೇಳಿಕೆಗಳನ್ನು ಆಧಾರವಾಗಿಟ್ಟುಕೊಂಡು ಇಂತಹದ್ದೊಂದು ಮಾಹಿತಿಯನ್ನು ತನಿಖಾ ಸಂಸ್ಥೆ ಕಲೆ ಹಾಕಿದೆ ಅಂತ ವರದಿಗಳು ತಿಳಿಸಿವೆ. ಈ ದಾಳಿಯಲ್ಲಿ ಭಾಗಿಯಾಗಿರುವಂತಹ 4 ಪೈಕಿ 3 ಕಳ್ಳರಂತೆ ಬೇಲಿ ಹಾರಿ ಬಂದು ಆಹಾರ ಕೌಂಟರ್ಗಳ ಬಳಿ ಕದ್ದು ಕುಳಿತಿದ್ರು. ಇನ್ನೊಬ್ಬ ಉಗ್ರ ಪೈನ್ ಮರಗಳ ನಡುವೆಗೆ ಅಡಗಿ ಕುಳಿತು ಉಳಿದ 3 ಬೆಂಗಾವಲನಾಗಿ ನಿಂತಿದ್ದ. ದಾಳಿ ನಡೆಸಿದ ಪೈಕಿ 2 ಸೇನಾ ಸಮವಸ್ತ್ರ ಧರಿಸಿದ್ರೆ ಒಬ್ಬ ಸಾಂಪ್ರದಾಯಿಕ ಕಾಶ್ಮೀರಿ ಕುರ್ತಾ ಧರಿಸಿದ್ದ ಎಂಬುದು ಬೆಳಕಿಗೆ ಬಂದಿದೆ. ಏನಂತಂದರೆ ಕಣಿವೆ ಪ್ರದೇಶ ಮತ್ತು ನಿರ್ಗಮನ ದ್ವಾರಗಳ ಎರಡರನ್ನೂ ಕೂಡ ಉಗ್ರರು ತಡೆ ಹಿಡಿದಿದ್ದರಿಂದ ಪ್ರವಾಸಿಗರು ಓಡಿ ಹೋಗೋದಕ್ಕೆ ತಪ್ಪಿಸಿಕೊಳ್ಳೋದಕ್ಕೆ ಆಗಲಿಲ್ಲ. ಅದಕ್ಕೋಸ್ಕರ ಈಗ ಈ ಒಂದು ಮಾರಣ ಹೋಮ ನಡೀತು ಅಂತ ಎನ್ಐಎ ತನ್ನ ತನಿಖೆಯಲ್ಲಿ ಹೇಳಿದೆ. ಜೊತೆಗೆ ಮೊದಲ ಗುಂಡು ಯಾರಿಗೆ ಹೊಡೆದರು ಅಂತಂದರೆ ಉಗ್ರರ ನಿರ್ಗಮನ ದ್ವಾರದಲ್ಲಿ ಮೊದಲ ಗುಂಡು ಹಾರಿಸಿದ್ದಾರೆ. ನೌಕಾಪಡೆಯ ಅಧಿಕಾರಿ ವಿನಯ್ ನರ್ವಾಲ್ ಗುಂಡೇಟಿಗೆ ಬಲಿಯಾಗ್ತಾನೆ. ಮೊದಲ ದುರ್ದೈವಿ ಇವರು. ನಂತರ ಇದರಿಂದ ಭಯಗೊಂಡ ಪ್ರವಾಸಿಗರು ಚದುರಿ ಪ್ರವೇಶ ದ್ವಾರದ ಕಡೆಗೆ ಓಡ್ತಾ ಇದ್ದಂತೆ ಅವ್ಯವಸ್ಥೆ ಉಂಟಾಗತ್ತೆ. ಜೊತೆಗೆ ಆಗ ಅವರ ಮೇಲೆ ದಾಳಿ ನಡೆಸೋದಕ್ಕೆ 2 ಉಗ್ರರು ಹೊಂಚು ಹಾಕಿ ನಿಂತಿದ್ರು. ದ್ವಾರದ ಬಳಿ ಏನಂತಂದರೆ ಕೆಲವೊಂದು 2 ಜನ ನಿಂತಿರ್ತಾರೆ. ಒಬ್ಬ ಮರದ ಮೇಲೆ ನಿಂತಿರ್ತಾನೆ. ಮರದ ಮೇಲೆ ಏನಕ್ಕೋಸ್ಕರ ನಿಂತಿರ್ತಾನೆ ಅಂತಂದರೆ ಯಾರಾದರೂ ಆರ್ಮಿಯವರು ಬರ್ತಾರಾ, ಅವರನ್ನು ರಕ್ಷಣೆ ಮಾಡೋದಕ್ಕೆ ಒಬ್ಬ ಮರದ ಮೇಲೆ ನಿಂತಿರ್ತಾನೆ. ಸೊ ಎಲ್ಲರೂ ಒಬ್ಬನನ್ನು ಕೊಂದು ಹಾಕ್ತಾರೆ. ಅವರೆಲ್ಲ ಈಗ ಪ್ರವಾಸಿಗರೆಲ್ಲ ಏನು ಮಾಡ್ತಾರೆ ಅಂತಂದರೆ ಓಡ್ ಬಂದು ದ್ವಾರದ ಹತ್ರ ನಿಂತ್ಕೊಳ್ತಾರೆ. ಆಗ 26 ಜನರನ್ನು ಈ 2 ಉಗ್ರರು ಕೊಂದು ಹಾಕಿದ್ದಾರೆ ಅಂತ ಎನ್ಐಎ ಅಧಿಕಾರಿಗಳು